ಖಾಸಗಿ ನಿವೇಶನಕ್ಕಾಗಿ ತಿರುಗಾಡುವ ರಸ್ತೆಯಲ್ಲಿದ್ದ ಬಂಡೆಯನ್ನ ಸಿಡಿಸಿದ ಪರಿಣಾಮ ಸುತ್ತಮುತ್ತಲಿನ ಮನೆಗಳು ಸೇರಿದಂತೆ 2 ದೇವಾಲಯಗಳ ಗೋಡೆ ಬಿರುಕು ಬಿಟ್ಟಿದ್ದು ಸ್ಥಳೀಯ ನಿವಾಸಿಗಳು ಇಂದು ಪ್ರತಿಭಟನೆ ನಡೆಸಿದರು. ಬೇಲೂರು ಪಟ್ಟಣದ ಸಮೀಪ ಎಸ್ ಸೂರಾಪುರ ಗ್ರಾಮದ ಸುಪ್ರೀತ್ ಕುಮಾರ್ ಎಂಬುವರಿಗೆ ಸೇರಿದ ಜಾಗವನ್ನ ಹಾಸನದ ಚೇತನ್ ಹಾಗೂ ಮುರಳಿ ಎಂಬುವರಿಗೆ ಬಡಾವಣೆ ನಿರ್ಮಿಸಲು ಸಲುವಾಗಿ ಜಮೀನನ್ನ ಮಾರಿದ್ದು ಖಾಸಗಿ ಲೇಔಟ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ 2 ಗ್ರಾಮದ ಯಗಚಿ ನದಿ ಹಿನ್ನೀರು ಪಕ್ಕದಲ್ಲಿ ಸುಮಾರು 40 ಅಡಿ ಸರ್ಕಾರಿ ರಸ್ತೆಯಲ್ಲಿ ಖಾಸಗಿ ನಿವೇಶನದಾರರು ಒಳಚರಂಡಿ ನಿರ್ಮಿಸುವಾಗ ಮಧ್ಯದಲ್ಲಿ ಸಿಕ್ಕ ಬೃಹತ್ ಗಾತ್ರದ ಬಂಡೆಯನ್ನ ಸಿಡಿ ಮತ್ತು ಬಳಸಿ ಆ ಭಾರೀ ಪ್ರಮಾಣದ ಶಬ್ದಕ್ಕೆ ಸುತ್ತಮುತ್ತಲಿನ 15 ಮನೆಗಳಿಗೆ ತೀವ್ರ ರೀತಿಯಲ್ಲಿ ಹಾನಿಯಾಗಿದ್ದು ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ ಇತರ ವಸ್ತುಗಳಿಗೂ ಹಾನಿಯಾಗಿದೆ. ಈ ವೇಳೆ ಸ್ಥಳೀಯ ನಿವಾಸಿಗಳಾದ ಚಂದ್ರಶೇಖರ್ ಹಾಗೂ ರಮೇಶ್ ಹಾಗೂ ಮಹಿಳೆಯರಾದ ತುಂಗಾ ಮತ್ತು ಮಮತಾ ಅವರು ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದರು. ಬೇಲೂರು ತಾಲೂಕು ಕಸಬಾ ಹೋಬಳಿ ಎಸ್ ಸೂರಾಪುರ ಗ್ರಾಮದಲ್ಲಿ ಈಗಾಗಲೇ ಒಂದು ಹೊಸದಾಗಿ ಲೇಔಟ್ನ ನಿರ್ಮಾಣ ಮಾಡ್ತಾ ಇದ್ದು, ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಸುಮಾರು ಕನಿಷ್ಠ ಒಂದು 50 ಮೀಟರ್ ಅಂತರದಲ್ಲೇ ತುಂಬ ಮನೆಗಳಿದ್ದಾವೆ. ತುಂಬ ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ. ಮೂಡಿಗೆರೆ ಗೆಂಡೇಳಿ ರಸ್ತೆ ಕನೆಕ್ಟ್ ಆಗೋಂಥ ರಸ್ತೆ 200ರಿಂದ 300 ಮೀಟರ್ ಅಂತರದಲ್ಲಿದೆ. ಇದು ಯಾವುದನ್ನು ಕೂಡ ಲೆಕ್ಕಿಸ್ತಲೇ ನಿವೇಶನ ಮಾಡೋಂಥ ಲೇಔಟ್ದಾರರು ಯಾವುದೇ ಇಲಾಖೆಯ ಪರ್ಮಿಷನ್ ಇಲ್ಲದೆ ಅಕ್ರಮ ಗಣಿಗಾರಿಕೆಯ ಇಲಾಖೆ ಪರ್ಮಿಷನ್ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಇಲಾಖೆಗೆ ಇದನ್ನು ಕೂಡ ಹೊರತುಪಡಿಸಿ ಅವರು ಹಗಲೊತ್ತಲ್ಲೇ ಕಲ್ಲನ್ನ ಬ್ಲಾಸ್ಟ್ ಮಾಡಿ ಸುಮಾರು ಈಗಾಗಲೇ ನಾವು ನೋಡ್ದಂಗೆ ಒಂದು 10 ಮನೆ ಡ್ಯಾಮೇಜ್ ಆಗಿದೆ ಅಂತ ಕಾಣ್ತಾ ಇದೆ. ನೋಡಿ ಹೋಗಿಲ್ಲ ನಾವು, ಸುಮಾರು ಎಲ್ಲ ಮನೆಯೂ ಅಕ್ಕಪಕ್ಕದಲ್ಲಿ ಇದನ್ನೆಲ್ಲ ಪದಾರ್ಥಗಳನ್ನ ಉಪಯೋಗಿಸಿದ್ದಾರೆ. ಜೊತೆಗೆ ಬಂದಂಥ ವೆಹಿಕಲ್ನೆಲ್ಲ ತಗೊಂಡು ಹೋಗಿದ್ದಾರೆ. ಈಗಾಗಲೇ ಯಾರೂ ಇಲ್ಲ. ಮಧ್ಯಾಹ್ನದ ಎಲ್ಲ ನಾವಿರೋ ಟೌನ್ ಹತ್ರ ಇದ್ರೂ ಕೂಡ ಎಲ್ಲ ಕೂಲಿ ಕಾರ್ಮಿಕರು ಇದ್ದಂಗೆ ಕೆಲಸ ಮಾಡ್ತಿರೋದು ಮುಳುಗಡೆ ಪ್ರದೇಶದಿಂದ ಬಂದು. ಇದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೋದ್ರೆ ಮುಳುಗಡೆ ವಿಚಾರನೇ ನಮಗಿನ್ನೂ ಬಗೆಹರಿದಿಲ್ಲ. ಹೇಳಬೇಕು ಅಂದರೆ ಇಲ್ಲಿವರೆಗೆ ಕೂಲಿನಲ್ಲಿ ಆಲೋನಿ ಮಾರ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಮನೆ ಕಟ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಮನೆ ಕಟ್ಕೊಂಡು ಏನೋ ಒಂದು ಇದು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಮನೆ ತುಂಬಲಾರದ ನಷ್ಟ ಆಗಿದೆ. ಇದನ್ನು ಕೂಡ ನಿವೇಶನದಂಗೆ 30 ಅಡಿ ರಸ್ತೆಯಲ್ಲೇ UGD ಕಾಮಗಾರಿನ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಈ ರೀತಿ ಅನಾಹುತ ಇದೆ. ಸಂಬಂಧಪಟ್ಟ ಇಲಾಖೆಯವರು ಬಂದು ಸೂಕ್ತ ತನಿಖೆ ನಡೆಸಿ ಸೂಕ್ತ ಪರಿಹಾರ ಕೊಡೋಕ್ಕೆ. ನಮ್ಮದು ಎಸ್ ಸೂರಾಪುರ ಗ್ರಾಮದಲ್ಲಿ ಯಾರೋ ಹೊಸ್ದಾಗಿ ಬಂದು ಲೇಔಟ್ ಮಾಡ್ತಾಯಿದ್ದಾರೆ. ಅವರು ಲೇಔಟ್ ಮಾಡೋದಕ್ಕೆ ನಮ್ಮದೇನು ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ. ಇಲ್ಲಿ ನಿನ್ನೆ ಮಧ್ಯಾಹ್ನ ಬಂದು 12-12:30 ಇಲ್ಲಿ UGD ಗುಂಡಿ ತೆಗಿಯೋಕ್ಕೆ ರೋಡಲ್ಲಿ UGD ಗುಂಡಿ ತೆಗೆದವ್ರೆ. ಇಲ್ಲಿ ಗುಂಡಿ ತೆಗಿಯೋಕ್ಕೆ ಬಂಡೆ ಸಿಕ್ಕಿದೆ. ಬಂಡೆ ಬ್ಲಾಸ್ಟ್ ಮಾಡೋಕ್ಕೆ ಹೋಗಿ ಸುಮಾರು 200 ಮೀಟ್ರು 300 ಮೀಟ್ರು ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಎಲ್ಲ ಮನೆಗಳು ಕ್ರಾಕ್ ಬಂದಿದ್ದಾವೆ. ಹಾಗಾಗಿ ಇಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನೀವು ಹೋಗಿ ಖುದ್ದಾಗಿ ನೀವೇ ಪರಿಶೀಲನೆ ಮಾಡ್ಬೋದು. ಇಲ್ಲಿ ಕೊಂಡದಮ್ಮನ ದೇವಸ್ಥಾನ ಇದೆ. ಸಾಲದಕ್ಕೆ ಎಲ್ಲ ಹೊಸ ಮನೆ ನಾವು ಮುಳುಗಡೆ ಆಗಿ ಬಂದಿದ್ದು ಭಾರಿ ಕಷ್ಟದಲ್ಲಿ ನಾವು ಮನೆ ಕಟ್ಕೊಂಡಿರೋದು. ನಾವು ನಿರಾಶ್ರಿತರಾಗಿ ಬಂದು ಎಲ್ಲೂ ಸೈಡ್ ಸಿಕ್ಕದಲ್ಲೇ ಹೋರಾಟ ಮಾಡಿ ನಮಗೆ ಸರ್ಕಾರದಿಂದ ನಿವೇಶನ ತಂದು ಸುತ್ತಮುತ್ತ ನಮ್ಮನ್ನ ಸಣ್ಣ ಪುಟ್ಟ ಜಮೀನಲ್ಲಿ ನಾವು ಮನೆ ಕಟ್ಕೊಂಡು ಕಷ್ಟಪಟ್ಟು ಮನೆ ಕಟ್ಟಿರೋದು. ಅಂಥ ಮನೆನ ಯಾರೋ ಲೇಔಟ್ ಮಾಡೋಕ್ಕೆ ಬಂದಿರೋರು ಬ್ಲಾಸ್ಟ್ ಮಾಡಿ ಮನೆಯೆಲ್ಲ ಕ್ರಾಕ್ ಬಂದಿದೆ. ಹಾಗಾಗಿ ದಯಮಾಡಿ ಸರ್ಕಾರ, ತಾಲೂಕು ಮ್ಯಾಜಿಸ್ಟ್ರೇಟ್ರು, ತಹಸೀಲ್ದಾರ್ ಇರ್ಬೋದು ಅಥವಾ ಅದಕ್ಕಿಂತ ಉನ್ನತ ಅಧಿಕಾರಿಗಳು ಇರ್ಬೋದು, ಇಲ್ಲಿ ಈ ಜಾಗಕ್ಕೆ ಬಂದು ಪರಿಶೀಲಿಸಿ ಗಮನ ಹರಿಸಿ ನಮಗೆ ನ್ಯಾಯಯುತವಾದ ಒಂದು ಪರಿಹಾರನ ಏನೋ ಒಂದು ಕಾನೂನು ರೀತಿ ಕ್ರಮ ತಗೊಂಡು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. 90 ಮನೆ ಮನೆಗಳಿಂದ ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಹೇಳಿ? ಪರ್ಮಿಷನ್ ತಗೊಂಡಿಲ್ಲ ಅವ್ರು. ಇಲ್ಲ ಅಕ್ಕಪಕ್ಕದಲ್ಲಿ ಊರ್ ಐತೆ ಮನೆ ಐತೆ ಅಂತ ಇವ್ರು ಏನಾರ ಬಂದು ಕೇಳಿದಾರ ಹೋಗ್ಲಿ. ಈ ತರ ಮಾಡ್ತಿದ್ವಿ. ಬ್ಲಾಸ್ಟ್ ಮಾಡಿರೋದು ಬ್ಲಾಸ್ಟ್ ಮಾಡಿರೋ ವೈರು ಕಲ್ ಬ್ಲಾಸ್ಟ್ ಮಾಡಿರೋ ವೈರು ಇಲ್ಲೇ